ವೆಲ್ಕಮ್ ಬ್ಯಾಕ್. ಡೇ 3 ಇನ್ ಚಿಕ್ಕಮಂಗ್ಳೂರು. ನಾವೀಗ ಹೊರನಾಡುಗೆ ಹೋಗ್ತಾ ಇದ್ದೀವಿ. ಹೊರನಾಡು ಹೋಗೋ ದಾರಿ ನೋಡಿ ಇನ್ಕಂಪ್ಲೀಟ್ ಆಯಿತು. ಸೊ ಇರೋ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೊರನಾಡು ಹೋಗ್ತಾರೆ. ಸೊ ಗಾಯ್ಸ್ ನೋಡಿ, ರೋಡು ಅಷ್ಟು ಚೆನ್ನಾಗಿಲ್ಲ, ಹಾಳಾಗಿದೆ. ಬೈಕ್ಸ್ ಓಡಿಸೋದು ಮತ್ತು ಎರಡು ವೆಹಿಕಲ್ ಒಂದೇ ಸಲ, ಎರಡು ಕಾರು, ಎರಡು ಫೋರ್ ವೀಲರ್ಸ್ ಒಂದೇ ಸಲ ಹೋಗೋಕ್ಕಾಗಲ್ಲ. ಟೂ ವೀಲರ್ಸ್ ಆರಾಮಾಗಿ ಹೋಗ್ತವೆ, ಶಾರ್ಪ್ ಟರ್ನ್ಸ್ ಇದ್ದಾವೆ, ನೋಡಿಕೊಂಡು ಸೇಫಾಗಿ ಹೋಗ್ಬೇಕು. ಮಸ್ತೈತೆ ಮಲ್ನಾಡ್ ಗಿಡ್ಡ ಅಂತ ಇದು ಗೋಮಾತ. ಇಲ್ಲೆಲ್ಲ ಬಂದು ರೆಸಾರ್ಟ್ಸ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಟೂರಿಸಮ್, ಒಳ್ಳೆ ಇನ್ಕಮ್. ಸುಮ್ಮನೆ ಇಲ್ಲಿ ಆಗಿರೋ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸ್ಗಳಿಂದ ನೇಚರ್ಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂದರೆ, ಆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ಹೋಗೋಕ್ಕೆ ಮತ್ತು ಟೂರಿಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ ಏನಲ್ಲಿ ಹೋಗ್ತೀರಾ ನೀವು? ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂತೂ ಇಲ್ಲ, ನೀವು ಓನ್ ವೆಹಿಕಲ್ಸಲ್ಲಿ ಹೋಗಬೇಕು. ಹಂಗಾಗಿ ಓನ್ ವೆಹಿಕಲ್ಸಲ್ಲೇ ಹೋಗ್ತೀರಾ ನೋಡಿ. ಈ ಥರ ಮೂಕ ಪ್ರಾಣಿಗಳಿರ್ತವೆ ಫ್ರೆಂಡ್ಸ್ ರೋಡಲ್ಲಿ ಹೋಗೋವಾಗ ಬರೋವಾಗ. ಇಲ್ಲಿ ಈ ಥರ ಶಾರ್ಪ್ ಟರ್ನಿಂಗ್ಸ್ ಇರ್ತವೆ, ಸ್ವಲ್ಪ ಹೋಗ್ತಾ ಬರ್ತಾ ಪ್ರಾಣಿಗಳಿರ್ತವೆ. ಎಚ್ಚರಿಕೆಯಿಂದ ಗಾಡಿ ಓಡಿಸಿ. ಸುಮ್ಮನೆ ನಿಮ್ಗಳ ಕಾರಣದಿಂದ ಅವುಗಳನ್ನ ಜೀವ ಹೋದರೆ, ಪ್ರಾಣಿದಾರಾಗಲಿ ಮನುಷ್ಯನಾಗಲಿ ಜೀವನೇ. ಈ ಥರ ರಸ್ತೆಗಳಾಗುತ್ತೆ. ನೀವು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಟೂರಿಸ್ಟ್ ಪ್ಲೇಸಿಂದ ನಿಮ್ಮ ಹೋಮ್ ಸ್ಟೇಗೆ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತೀರಾ. ನಿಮಗೇನೋ ಪಿಕಪ್ ಮಾಡಬೇಕು, ಬೇಗ ಪಿಕಪ್ ಮಾಡೋಕ್ಕೆ ಫಾಸ್ಟಾಗಿ ಹೋಗ್ತೀರಾ. ಅಲ್ಲಿ ಯಾಕೋ ಪ್ರಾಣ ಹೋಗುತ್ತೆ. ಯಾಕೋ ಅಂದರೆ ಮನುಷ್ಯ ಬೇರೆ ಅಲ್ಲ, ಪ್ರಾಣಿ ಬೇರೆ ಅಲ್ಲ. ಪ್ರಾಣ ಅಂದರೆ ಪ್ರಾಣ. ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ, ದಿನಕ್ಕೆ ನೀಟಾಗಿ ಒಂದು ಪ್ಲೇಸ್ ಕವರ್ ಮಾಡಿ. ಸುಮ್ಮನೆ ಅಲ್ಲಿ ಹೋದ್ಮೇಲೆ ಆ ಜಾಗದ ಬಗ್ಗೆ ರಿಸರ್ಚ್ ಮಾಡಿ ನೀಟಾಗಿ ಡೈಜೆಸ್ಟ್ ಮಾಡ್ಕೊಳ್ಳಿ. ಒಂದು ಹತ್ರ ಹೋದ್ಮೇಲೆ ಅದ್ರ ಬಗ್ಗೆ ನೀಟಾಗಿ ತಿಳ್ಕೋಬೇಕು, ಹೋಗ್ಬೇಕು. ಇದನ್ನೇ ಸುಮ್ಮನೆ ಎಂಜಾಯ್ ಮಾಡ್ತೀನಿ ಅಂದರೆ ಹೋಗೋಕ್ಕೆ ಬಿಡಿ. ಆರಾಮಲ್ಲಿ ಮನೇಲಿ ನೋಡಿಕೊಂಡು ಮನೆಯಲ್ಲೇ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ಎಂಜಾಯ್ ಮಾಡಿ. ನಾನು ಪ್ರತಿ ರೋಡ್ ಟ್ರಿಪ್ ವೀಡಿಯೋಸಲ್ಲೂ ಅಷ್ಟೇ ಅವೇರ್ನೆಸ್ ನೇಚರ್ ಬಗ್ಗೆ, ನೇಚರ್ನ ಕಾಪಾಡಿ, ನೇಚರ್ನ ಉಳಿಸಿ, ಅದಕ್ಕಿಂತ ಹಂಗೆ ಬಿಡಿ ಅಂತ. ಯಾವತ್ತು ಒಂದು ಇವು ಮೂರು ಹಿಂದೆ ಹೋಗಬಾರ್ದು. ಅವ್ರ ಮೂರು ವಿಷಯಗಳ ಬಗ್ಗೆನೂ ಅತಿಯಾಸೆ ಪಡಬಾರ್ದು. ಒಂದು ಸಲ ಯಾರು ನಮ್ಮ ಟೈಮ್ ಕೆಟ್ಟರೆ ನಮ್ಮ ಮನೆ ಬರ್ದಿರೋ ಬ್ರಹ್ಮ ಬಂದು ಅದನ್ನು ತಿನ್ನಕ್ಕಾಗಲ್ಲ. ನಮ್ಮ ಟೈಮ್ ಸರಿ ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಒಂದು ಸರಿ ಏನಾದ್ರು ಟೈಮ್ ಕೆಟ್ಟರೆ ಮುಗೀತು. ನಾವು ಸತ್ತು ಇನ್ನೊಂದು ಜನ್ಮ ಆದ್ರೂ ನಮ್ಮ ಟೈಮ್ ಸರಿ ಹೋಗಲ್ಲ. ಇವಾಗ ಅದ್ರ ಬೆಲೆ ಗೊತ್ತಾಗಲ್ಲ, ಅದಿಲ್ಲದಾಗೆ ಅದರ ಬೆಲೆ ಗೊತ್ತಾಗಲ್ಲ. ಅದಕ್ಕೆ ಜೀವನದಲ್ಲಿ ಕಳ್ಕೊಬೇಡಿ. ಮೇನ್ ಕಳ್ಕೊಬಾರ್ದು ಅಂದರೆ ನೇಚರ್ನ ಕಳ್ಕೊಬಾರ್ದು. ನೇಚರ್ ಇದ್ರೆ ನಮಗೆಲ್ಲ ಇದ್ದಂಗೆ. ನೇಚರೇ
ಹೊರನಾಡಿಗೆ ರೀಚ್ ಆದ್ವಿ. ಸೊ ಗೈಸ್ ನಾವೀಗ ಹೊರಗಡೆ ಬಂದಿವೆ. ಒಳಗಡೆ ಮಾಡ್ತಾರೋ ಪೂಜೆ ಇಲ್ಲ ಗೊತ್ತಾಗ್ತಿದೆ. ಯಾಕೆ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಒಂದು ರಶ್ ಜಾಸ್ತಿ ಇದೆ. ಗೈಸ್ ಇಲ್ಲಿ ನೀವು ಸೇವಾ ಡೀಟೇಲ್ಸ್ ನೋಡ್ಬೋದು. ಸೊ ಗಾಯ್ಸ್ ಅಲ್ಲಿ ತೀರ್ಥ ತಗೊಬೇಕು. ಗಾಯ್ಸ್ ಇಲ್ಲಿ ನೋಡಿ ಶಾಸನಗಳು ಇದ್ದಾವೆ. ಸುತ್ತ ಸರ್ಪ ಸುತ್ತಿರೋ ಥರ ಒಂದು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಗಾಯ್ಸ್ ನೀವಿಲ್ಲಿ ನವಗ್ರಹಗಳನ್ನ ನೋಡ್ಬೋದು. ಗಾಯ್ಸ್ ಅಷ್ಟೇ. ಗಾಯ್ಸ್ ಇಲ್ಲಿ ಅಂಗಡಿಗಳಿದ್ದಾವೆ. ಗಾಯ್ಸ್ ಇಲ್ಲಿ ಯೋಗ ಶಾಲೆ ಇದೆ. ಗಾಯ್ಸ್ ಇದು ದೇವಸ್ಥಾನದ ಆಚೆಯಿಂದ ವ್ಯೂ. ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ನಿಮಗೆ ನಾನು ತೋರಿಸಿರ್ಬೋದು. ಅದು ವಾರ್ನಿಂಗ್ ಬೋರ್ಡು, ಆದರೂ ಮಾಡಿಬಿಟ್ಟೆ, ಸಾಧನೆ ಮಾಡಿದೆ. ಯೂಟ್ಯೂಬಲ್ಲೇ ನನ್ನದೇ ಫಸ್ಟ್ ವಿಡಿಯೋ ಹೊರನಾಡು ದೇವಸ್ಥಾನದ್ದು ಒಳಗಡೆ ಎಲ್ಲ ವಿಡಿಯೋ ಮಾಡಿ ಫಸ್ಟು ಟೈಮ್ ನಾನೇ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಗಾಯ್ಸ್ ನೀವು ನೋಡ್ಬೋದು, ಇದೇ ಮೈನ್ ಎಂಟ್ರೆನ್ಸ್. ಗಾಯ್ಸ್ ದರ್ಶನ ಆದಮೇಲೆ ನೆಕ್ಸ್ಟ್ ಏನು ಪ್ರಸಾದ, ಭೋಜನಕ್ಕೆ ದಾರಿ. ಬನ್ನಿ ಊಟ ಮಾಡೋಣ. ಓ ಗಾಯ್ಸ್ ಇಲ್ಲಿ ಕ್ಯೂ ಗಾಯ್ಸ್. ಕ್ಯೂವಲ್ಲಿ ಹೋಗ್ತಾ ಇರೋದೆ. ದರ್ಶನ ಚೆನ್ನಾಗಾಯಿತು. ಗಾಯ್ಸ್ ಇಲ್ಲೊಂದು ಕೋಟ್ ಹಾಕಿದ್ದಾರೆ ನೋಡಿ, ಅನ್ನದಾನ. ಓಕೆ, ಒಂದು ಸೆಕೆಂಡ್ ವಿಡಿಯೋ ಪಾಸ್ ಮಾಡಿ ಓದ್ಕೊಂಡ್ಬಿಡಿ ನೀವೇ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಅಂದರೆ ಮೇಲೆ ಹೋಗಬೇಕು. ಶೌಚಾಲಯ ಇದ್ದಾವೆ. ಇದೇ ಥರ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕು. ಮತ್ತೆ ಇಲ್ಲಿ ಬ್ಯಾರಿಕೇಡ್ ಕ್ಯೂ. ಸೊ ಗಾಯ್ಸ್ ವಾರ್ನಿಂಗ್ ಬೋರ್ಡ್.
ಮತ್ತೆ ಗಾಯ್ಸ್ ಊಟ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದೆ. ಸೊ ಗಾಯ್ಸ್ ದರ್ಶನನೂ ಮುಗೀತು, ಭೋಜನನೂ ಮುಗೀತು. ನೋ ಎಂಟ್ರಿ, ಈ ಕಡೆಯಿಂದ ಬರೋಂಗಿಲ್ಲ. ಸೊ ಗಾಯ್ಸ್ ಅಲ್ಲಿ ಹೋಗಿ ಬ್ಯಾಗ್ ಎತ್ಕೊಂಬರ್ತೀನಿ. KSRTC ಬಸ್ ಐತೆ ಗಾಯ್ಸ್, ನಾವು ಬ್ಯಾಗ್ ಇಲ್ಲೇ ಇಟ್ಟಿರೋದು. ಎಲ್ಲರೂ ಬ್ರೋಗ್ರು ಸೊ guys, we have such ದರ್ಶನ ಕಂಪ್ಲೀಟಾಗಿ ಆಯಿತು. ದರ್ಶನ ಮುಗಿಸಿ ಈಗ ಇನ್ನೊಂದು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ಟ್ರಕ್ ಮಾಡಬೇಕಾದ್ರೆ ಒಂದು ಜೇನು ನೋಣ ಕಚ್ಚಿಬಿಡ್ತು ಗಾಯ್ಸ್, ಇಲ್ಲಿ ನೋಡಿ ನೋಡಿಬಿಡುತ್ತೆ. ಸೊ ಗಾಯ್ಸ್ ಕಂಪ್ಲೀಟ್ ಮಾಡಿದ್ರಿ ದರ್ಶನ. ಮತ್ತಿನ್ನೇನು, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಸಪೋರ್ಟ್ ಅಷ್ಟೇ.